ರಾಕಿಂಗ್ ಸ್ಟಾರ್ ಯಶ್ ತನ್ನ ಹುಟ್ಟುಹಬ್ಬದ ದಿನವೇ 4 ಜನ ಡೈ ಹಾರ್ಡ್ ಅಭಿಮಾನಿಗಳನ್ನು ಕಳೆದುಕೊಂಡು ನೋವಿನಲ್ಲಿದ್ದಾರೆ. ಇನ್ನು ಈ ಬೇಸರದಲ್ಲೇ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕೂಡ ಕ್ಯಾನ್ಸಲ್ ಮಾಡಿದ್ರು. ಬೆಂಗಳೂರಿನಲ್ಲಿದ್ದರೆ ತನ್ನ ಅಭಿಮಾನಿಗಳನ್ನು ತಡೆಯೋಕೆ ಆಗಲ್ಲ ಅಂತ ಫ್ಯಾಮಿಲಿಯನ್ನು ಕರೆದುಕೊಂಡು ಗೋವಾಗೆ ಹೋಗಿದ್ದಾರೆ ನಟ ಯಶ್. ಸದ್ಯ ನಟ ಯಶ್ ಗೋವಾದಲ್ಲಿದ್ದಾರೆ. ಆದರೆ ಈ ಕಡೆ ಬಾಲಿವುಡ್ನಿಂದ ಬಿಗ್ ನ್ಯೂಸ್ ಒಂದು ಹೊರ ಬಂದಿದೆ. ಯಶ್ ಟಾಕ್ಸಿಕ್ ಸಿನಿಮಾದ ಜೊತೆ ರಾವಣ ಕೂಡ ಆಗುತ್ತಿದ್ದಾರೆ ಅನ್ನೋದು ಈಗಿರೋ ಫೈರಿಂಗ್ ಸುದ್ದಿ. ಹೌದು, ಯಶ್ ಕಡೆಯಿಂದ ಈ ಬಗ್ಗೆ ಯಾವುದೇ ಕನ್ಫರ್ಮ್ ಆಗಿಲ್ಲ. ಆದರೆ ಬಾಲಿವುಡ್ನಲ್ಲಿ ಮಾತ್ರ ಈ ಬಗ್ಗೆ ಭಾರಿ ಜೋರಾಗಿ ಚರ್ಚೆಗಳು ಆಗ್ತಿವೆ. ಅದಕ್ಕೆ ಬೇಕಾದ ಗ್ಯಾರಂಟಿಯನ್ನ ಸಹ ಕೊಡುತ್ತಿದ್ದಾರೆ. ಟಾಕ್ಸಿಕ್ ಬಿಟ್ಟರೆ ಮತ್ಯಾವುದೇ ಚಿತ್ರಕ್ಕೆ ಯಶ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಆದರೆ ಬಾಲಿವುಡ್ನಲ್ಲಿ ರಾಮಾಯಣ ಕಾವ್ಯ ಆಧರಿಸಿ ನಿತೇಶ್ ತಿವಾರಿ ಸಿನಿಮಾ ಮಾಡ್ತಿದ್ದಾರೆ. ಶ್ರೀರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ಹಾಗೂ ರಾವಣನಾಗಿ ನಟ ಯಶ್ ನಟಿಸುತ್ತಾರೆ ಅನ್ನೋದು 1 ವರ್ಷದಿಂದ ಇರೋ ವಿಚಾರ. ಈಗ ಯಶ್ ರಾವಣನ ಟೆಸ್ಟ್ ಲುಕ್ ಕೂಡ ಮಾಡಿಸಿದ್ದಾರೆ. ಇದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ. ಯಶ್ ರಾವಣನ ಲುಕ್ ಟೆಸ್ಟ್ ಫೋಟೋ ವೈರಲ್ ಆಗಿದೆ. ನಿರ್ದೇಶಕ ನಿತೇಶ್ ತಿವಾರಿ ಮಾರ್ಚ್ನಿಂದ ರಾಮಾಯಣ ಶೂಟಿಂಗ್ ಶುರು ಮಾಡ್ತಾರೆ. ರಾಮಾಯಣ 2 ಪಾರ್ಟ್ನಲ್ಲಿ ಬರೋದ್ರಿಂದ ಮೊದಲ ಪಾರ್ಟ್ನಲ್ಲಿ ರಾವಣನ ದೃಶ್ಯಗಳು ಹೆಚ್ಚು ಇಲ್ಲ. ಹೀಗಾಗಿ ಯಶ್ ಈ ಸಿನಿಮಾ ಶೂಟಿಂಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ. 1 ವಾರ ಮಾತ್ರ ಯಶ್ ಶೂಟಿಂಗ್ನಲ್ಲಿ ಭಾಗವಹಿಸ್ತಾರೆ ಅನ್ನೋ ಟಾಕ್ ಇದೆ. ಸದ್ಯ ರಾಮಾಯಣ ಚಿತ್ರದಲ್ಲಿ ರಾವಣನ ಗೆಟಪ್ನಲ್ಲಿ ಯಶ್ ಲುಕ್ ಅಂತ ಹೇಳಿ ಫೋಟೋ ಒಂದು ವೈರಲ್ ಆಗ್ತಿದೆ. ದಟ್ಟವಾದ ಗಡ್ಡ, ಮೀಸೆಯಲ್ಲಿ ವಿಭೂತಿಧಾರಿಯಾಗಿ ರಾವಣನನ್ನ ನೆನಪಿಸುವ ಹಾಗೆ ಯಶ್ ಕಾಣಿಸಿಕೊಂಡಿದ್ದಾರೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.